ದೋಸ್ತ 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 100% ಕನ್ಫರ್ಮ್ ಗುರು. ಹನುಮಂತ ಸೀಸನ್ 11 ವಿನ್ ಆಗಿದ್ದಾನೆ ಅಂತ ನಾನು ಹೇಳ್ತಾ ಇದ್ದೀನಿ. 100% ಕನ್ಫರ್ಮ್ ನ್ಯೂಸ್ ಇದೆ. ಆ್ಯಂಡ್ ನನಗೆ ಡೌಟ್ ಇತ್ತು ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ. ಬಟ್ ಕೊನೆಗೆ ಜನಗಳ ಒಂದು ಏನಿದೆ ಆ ಒಂದು ತೀರ್ಪನ್ನು ಬಿಗ್ ಬಾಸ್ ಅವರು ನೆರವೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಆಟ ಅಂತ ಬಂದಾಗ, ಎಂಟರ್ಟೈನ್ಮೆಂಟು ಅಂತ ಬಂದಾಗ, ಮನೇಲಿ ಇನ್ವಾಲ್ವ್ಮೆಂಟು ಅಂತ ಬಂದಾಗ, ಹಾಡು ಅಂತ ಬಂದಾಗ, ಟಾಸ್ಕು ಅಂತ ಬಂದಾಗ, ಮುಖ್ಯವಾಗಿ ಒಬ್ಬ ವ್ಯಕ್ತಿಯಾಗಿ ವ್ಯಕ್ತಿತ್ವದಿಂದ ಆಡಿರೋವಂಥದ್ದು, ಅದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ವಿನ್ ಆಗೋವಂಥದ್ದು ಸುಲಭದ ಮಾತೇ ಅಲ್ಲ. ಆ ಒಂದು ವ್ಯಕ್ತಿತ್ವ ಜೊತೆಗೆ ಆ ಒಂದು ಇನ್ವಾಲ್ವ್ಮೆಂಟು, ಆ ಒಂದು ಸ್ವರ ಅಂತೇನು ಹೇಳಿದ್ದಾರೆ, ಹೊಸ ಸ್ವರನ ತಂದಂಥದ್ದು ಸೀಸನ್ 11ಕ್ಕೆ ಅದು ನಮ್ಮ ಹನುಮಂತು ಅಂತಲೇ ಹೇಳ್ತೀನಿ. ಅದ್ರ ಜೊತೆಗೇ ಅವರು ಈ ಸೀಸನ್ 11ನ ಕಪ್ಪನ್ನು ಗೆದ್ದು ಜೊತೆಗೆ 50 ಲಕ್ಷನ ಅವ್ರ ಕೈಗೆ ಹಿಡ್ಕೊಂಡಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿ ಅವರ ಒಂದು ಸ್ಥಾನನ ಗಟ್ಟಿ ಪಡಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಹನುಮಂತನ ಒಂದು ಅಭಿಮಾನಿಗಳಿಗೆ. ಕಾರಣ ಏನು ಅಂತಂದರೆ ಆ ಒಂದು ಇನ್ನೋಸೆನ್ಸು ಸ್ಟಾರ್ಟಿಂಗಿಂದನೂ ಎಂಡ್ವರೆಗೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಸ್ಟಾರ್ಟಿಂಗಲ್ಲಿ ಬಂದಾಗ ನನಗೆ ಅನುಮಾನ ಇತ್ತು, ಅವನು ತುಂಬ ಇನ್ನೋಸೆಂಟು ಆ್ಯಂಡ್ ಬುದ್ಧಿವಂತ ಅಂತೂ ಇದ್ದಾನೆ, ಆದರೆ ಪೆದ್ದ ಅಲ್ಲ ಅನ್ನೋ ರೀತಿಯಲ್ಲಿ ನಾನು ಹೇಳಿದ್ದೆ. ಅವನ ಆಟನ ಹಾಗೆ ಆಡ್ಕೊಂಡು ಬಂದಿದ್ದಾನೆ ಸೈಲೆಂಟಾಗಿ. ಹಾಗೆ ಆ ಒಂದು ಎಕ್ಸ್ಪೋಸ್ ಅಥವಾ ಒಂದು ಅತಿಯಾದಂಥ ಓವರ್ ಆಗಿರುವಂಥ ಮಾತುಗಳಿಲ್ದೇ, ಯಾವುದೇ ಒಂದು ಆಡಂಬರ ಆಮೇಲೆ ದುರಹಂಕಾರ ಇಲ್ಲದೇ ತಗ್ಗಿ ಬಗ್ಗಿ ಬಿಗ್ ಬಾಸ್ ಮನೆ ಒಳಗಡೆಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋವಂಥದ್ದು ನಮ್ಮ ಹನುಮಂತ ತೋರಿಸಿದ್ದಾನೆ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ಲಿ ವಿನಯ್ ಹೇಳಿದರು, ಬಿಗ್ ಬಾಸ್ನಲ್ಲಿ ಹೇಗೆ ಆಡಬೇಕು ಅನ್ನೋದನ್ನ ಒಂದು ಬುಕ್ಕೇ ಬರೆದಿದ್ರ ವಿನಯ್ ಅಂತ. ಆದರೆ ಅದೇ ಒಂದು ಅಪೋಸಿಟ್ ಕ್ಯಾರೆಕ್ಟ್ರಾಗಿ ಸೈಲೆಂಟಾಗಿ ಕೂಡ ಆಡಬಹುದು ಅನ್ನೋದನ್ನು ನಮ್ಮ ಹನುಮಂತ ಆ ಹಿಸ್ಟ್ರಿನ ರೀಕ್ರಿಯೇಟ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು 100% ಕನ್ಫರ್ಮ್ ನ್ಯೂಸ್ ಅಂತ ಅಪ್ಡೇಟ್ ಇದೆ. ಆ್ಯಂಡ್ ಇನ್ನೇನು ಅಫಿಷಿಯಲ್ ಆಗಿ ಇನ್ನೇನು ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗುವಂಥದ್ದು ಮಾತ್ರ ಬಾಕಿ ಇದೆ. ಅದನ್ನು ನೋಡಿ ಎಂಜಾಯ್ ಮಾಡಿ. ಜೊತೆಗೆ ತ್ರಿವಿಕ್ರಮ್ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಒಬ್ಬ ಒಳ್ಳೆ ಒಂದು ಅಂದರೆ ಕಂಟೆಸ್ಟೆಂಟ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಸುಮಾರು ಕಡೆಗೆ ಸೇಫ್ಗೆ ಮಾಡುವಂಥ ಪ್ರಯತ್ನ ಪಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ರಜತ್ ಬಂದಾದಮೇಲೆ ಅಥವಾ ಅದಕ್ಕಿಂತ ಮುಂಚೆ ಕೂಡ ಸುಮಾರು ಕಡೆಗೆ ಸೇಫ್ಗೆ ಮಾಡಿದ್ದಾರೆ. ಆಮೇಲೆ ವ್ಯಕ್ತಿತ್ವ ಅಂತ ಬಂದಾಗ ಲಾಸ್ಟ್ ಒಂದು 2 ವೀಕ್ಸಲ್ಲಿ ಆ ಒಂದು ವ್ಯಕ್ತಿತ್ವ ಎಲ್ಲೋ ಕೆಳಗಡೆ ಬಿತ್ತು ಅಂತ ಅನಿಸುತ್ತೆ. ಭವ್ಯ ಜೊತೆಗೆ ಮಾತಾಡಿರುವಂಥ ರೀತಿ ಆದರೂ ಆಗಿರ್ಬೋದು, ಅವರಿಗೆ ಕೆಲವು ಟೈಮಲ್ಲಿ ರೇಗಿಸೋವಂಥದ್ದು, ಆಮೇಲೆ ಪದ ಬಳಕೆಗಳು ಕೂಡ ಬೀಪ್ ಸೌಂಡೆಲ್ಲ ಬಂತು. ಅದಕ್ಕಿಂತ ಮುಖ್ಯವಾಗಿ ಅವರು ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆಗೆ ಎಲ್ಲೆಲ್ಲಿ ಆಡಬೇಕು, ಎಲ್ಲೆಲ್ಲಿ ಸೇಫ್ಗೆ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಆ್ಯಂಡ್ ಟಾಸ್ಕ್ ಮಾಸ್ಟರ್ ಅಂತ ಹೇಳೋದಕ್ಕಿಂತ ಅವರು ಟಾಸ್ಕ್ ಆಡಿದ್ದಾರೆ, ಬಟ್ ಮಾಸ್ಟರ್ ಅಂತ ಹೇಳಲಿಕ್ಕಾಗೋದಿಲ್ಲ. ಜೊತೆಗೆ ಅವರು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಂದು ದೊಡ್ಡ ಶೂನ್ಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಹಾಡು ಇಲ್ಲ, ಕಾಮಿಡಿ ಅಲ್ಲಿ ಒಂದು ಲೈನರ್ ಹೊಡಿತಾರೆ ಬಿಟ್ಟರೆ, ಬಟ್ ಯಾವುದೇ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಇರ್ಬೋದು ಬಿಟ್ಟರೆ ಇನ್ನು ಮಿಕ್ಕಿರೋವಂಥದ್ರಲ್ಲಿ ಯಾವುದ್ರಲ್ಲೂ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಡೌಟ್ ಇತ್ತು, 100% ಡೌಟ್ ಇತ್ತು ನನಗೆ, ಎಲ್ಲೋ ಮಿಸ್ ಹೊಡಿತೆ ಅಂತ. ಬಟ್ ಆ ಒಂದು ಕಾನ್ಫಿಡೆನ್ಸ್ ಎಲ್ಲೂ ಕೂಡ ಹನುಮಂತ ಡೌನ್ ಮಾಡಲಿಲ್ಲ. ಅದೇ ಅವನಿಗೆ ಪಾಸಿಟಿವ್ ಆಯಿತು ಅಂತ ನನಗೆ ಅನಿಸುತ್ತೆ. ಓಕೆ, ಇಬ್ಬರಿಗೂ ಒಳ್ಳೆಯದಾಗಲಿ. ತ್ರಿವಿಕ್ರಮ್ಗೂ ಒಳ್ಳೆಯದಾಗಲಿ, ತುಂಬ ಒಳ್ಳೆಯ ಲೈಫ್ ಇದೆ ಮುಂದೆ. ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹನುಮಂತನ ಅಭಿಮಾನಿಗಳಿಗೆ. ಸದ್ಯಕ್ಕೆ ಹೊಡ್ತಾ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.